ಬರಲ ಅಜಯ್, ನಾನು ಬರ್ತೇನೆ. ಆಯ್ತಪ್ಪ. ಯಾಕೆ ನೀನು ಇಂಥ ತಪ್ಪು ಮಾಡ್ತೇನೆ ಅಂಜಿ? ಇಲ್ಲಿಗೆ ಬರೋದಿಕ್ ಮುಂಚೆ ಒಡವೆಗಳೆಲ್ಲ ಪೆಟ್ಟಿಗೆಯಲ್ಲಿ ಇಟ್ಟು ಬರ್ಬೇಕಾಗಿತ್ತು. ಚಿನ್ನನೆಲ್ಲ ಪೆಟ್ಟಿಗೆಲ್ಲೇ ಇಟ್ಟಿದ್ದೆ ಅಜ್ಜಿ. ಆದ್ರೆ ಪೆಟ್ಟಿಗೆಗೆ ಬೀಗ ಒಂದು ಹಾಕಿರ್ಲಿಲ್ಲ. ನನಗೇನ್ ಕನಸ ಹೀಗ್ ಮನೇಲಿರೋರೆ ಕಳ್ತನ ಮಾಡ್ತಾರೆ ಅಂತ? ಅವೆಲ್ಲ ಅಪ್ಪಯ್ಯ ನನಗೆ ಕೊಟ್ಟು ಒಡವೆ ಪಾರ್ವತಿಗಿರ್ಲಿ ಅಂತ ಇಟ್ಕೊಂಡಿದ್ದೆ. ಇವ್ರಿಗೆಲ್ಲಿದೆ ಯೋಗ್ಯತೆ ಒಡವೆ ಮಾಡ್ಸೋಕೆ? ಈ ಕೇಸ್ ಹಾಕೋ ವಿಷಯನ ಯಾರು ತುಂಬಿದ್ರು ಇವ್ರ ತಲೆಗೆ? ಈ ಕೇಸ್ ಹಾಕ್ಬೇಡಿ ಅಂತ ನೀನಾದ್ರೂ ಬಂದು ಹೇಳು ಕಲೇಶಣ್ಣ. ನನ್ನ ಮಾತನ್ನ ನಿಮ್ಮ ಅತ್ತೆ ಎಲ್ಲಿ ಕೇಳ್ತಾಳಮ್ಮ? ನಂಗೆ ಬೈದು ಕಳಿಸ್ತಾಳ ಅಷ್ಟೇ. ಇನ್ನು ಯಾರಾದ್ರೂ ದೊಡ್ಡವ್ರು ಹೇಳಿದ್ರೆ ಒಳ್ಳೇದಿತ್ತೇನೋ ಅನ್ಸುತ್ತೆ. ಇವಾಗ ಕಂಟಿ ಇಟ್ಟಿದ್ರೆ ಗಂಗಮ್ಮನಿಗೆ ಸರಿಯಾಗಿ ಕಡಿವಾಣ ಹಾಕ್ತಿದ್ದ. ನಂಜಿ, ಈಗ ಶಾಂಭಟ್ರಿಗೊಂದು ಕಾಗದ ಹಾಕಿದ್ರೆ ಅವ್ರು ಬಂದು ನಿಮ್ಮತ್ತೆಗೆ ಬುದ್ಧಿ ಹೇಳ್ಬೋದಲ್ಲ? ಕಲ್ಲೇಶಣ್ಣ, ನನ್ಗೊಂದು ಗಾಡಿ ಮಾಡ್ಕೊಡು. ನಾಳೆನೆ ನಾನು ರಾಮಚಂದ್ರಕ್ಕೆ ಹೊರಡ್ತೀನಿ. ಇಲ್ದೇ ಇದ್ರೆ ಈ ಅಮ್ಮ ಮಕ್ಕಳು ಮನೆ ಮಠನೆಲ್ಲ ಅಡ ಇಟ್ಟು ನಮ್ಮನ್ ಬೀದಿಗೆ ಹಾಕ್ತಾರೆ. ಹೋಗು, ಒಂದಂಗೆ ಹೇಳು. ನಂಜಿ, ನಿನ್ನ ಸಾಧು ಸ್ವಭಾವ ಆ ಮನೆಗೆ ಹೊಂದಲ್ಲ. ಅವ್ರು ಹೊಡೆದ್ರೆ ಹೊಡೆಸ್ಕೊಂಡು, ಬೈದ್ರೆ ಬೈಸ್ಕೊಂಡು ಹೀಗೆ ಅಳ್ತಾ ಕೂಡ್ತೀಯ. ಸಾತು ನೋಡು, ಅವಳ ತರ ಹೊರಟಾಗಿರೋದನ್ನ ಕಲಿ. ಗಂಗಮ್ಮರೇ, ಇದೇನು ಗೊತ್ತಾ? ಕಾಗ್ದ. ಅದು ನನಗೂ ಗೊತ್ತದೆ. ಇದು ಯಾರು ಕಳ್ಸೋರು ಹೇಳಿ? ನಿಂದೊಳ್ಳೆ ಬರತ್ತಾ ಇತ್ತಲ್ಲ ಪಟೇಲ, ನಂಗೆ ಓದು ಬರುತ್ತಾ? ಯಾರ್ದು ಅಂತ ನೋಡಿ ಹೇಳಕ್ಕೆ. ಇದು ನಿಮ್ಮ ವಕೀಲರು ಕಳಿಸಿರೋದು ಲಾಯರಿ ನೋಟಿಸು. ನಾನು ನಿಮಗೆ ಮೋಸ ಮಾಡಿ ನಿಮ್ಮ ತಾಟ ದಕ್ಕ ಕಂಡಿದ್ದೀನಿ ಅಂತ ದಾವಾ ಆಗ್ತಾರಂತೆ. ಹಿಂಗೆಲ್ಲ ದಾವಾ ಹಾಕಿದ್ರೆ ಕೋರ್ಟ್ಲ ಕೇಸ್ ನಿಲ್ತದ ಹೇಳಿ? ಪಟೇಲ, ನಾನೊಬ್ಳು ಪರದೇಶಿ ಮುಂಡೆ, ನಂಗೆ ಯಾರು ದಿಕ್ಕಿಲ್ಲ ಅಂತ ತಿಳ್ಕೊಂಡ್ಯಾ? ನಂಗೂ ಸಹಾಯ ಮಾಡೋರಿದ್ದಾರೆ, ತಿಳ್ಕೊ. ಅವರು ನಿಮಗೆ ಸಹಾಯ ಮಾಡ್ತಾ ಇಲ್ಲ,
ಕಷ್ಟಕ್ಕೆ ಸಿಕ್ಕಾಕ್ಸ್ತಾವ್ರೆ. ನನ್ ಮಾತು ಕೇಳಿ ಒಳ್ಳೇದಾಯ್ತದೆ. ಪಟೇಲ, ನಿನ್ನ ಉಪದೇಶ ನಂಗೆ ಬೇಕಾಗಿಲ್ಲ. ಗಂಗಮ್ಮವ್ರೆ, ಕೋರ್ಟು ಕಚೇರಿ ಸಾವಾಸ ನಿಮ್ಗಿನ್ನ ಗೊತ್ತಿಲ್ಲ. ಸುಮ್ಕೆ ಯಾಕೆ ರಗಳೆ ಮೈ ಮೇಲೆ ಎಳ್ಕತ್ತೀರಿ? ಬೇಕಾರೆ ನಾನು ಕೋರ್ಟ್ಗೆ ಹೋಗಿ ಬೈದು, ಗೊತ್ತಾ? ಕೋರ್ಟ್ ಕಲ್ದೇ ಇದ್ರೆ ದಿವಾನ್ರ ಹತ್ರಕ್ಕೆ ಹೋಗು, ನಾನೇನ್ ಹೆದ್ರೋಳಲ್ಲ. ನನ್ ಗಂಡ ಶಾನ್ ಬೋಕೆ ಮಾಡ್ತಿದ್ದಾಗ ನಾಯಿ ಮರ್ಯಾದಗಿದ್ದೋನು ಈಗ ನನ್ನೇ ಹೆದರ್ಸಕ್ ಬರ್ತೀಯಾ? ಹೋಗ ಹೋಗ. ನೋಡಿದ್ರೇನ್ರು, ಪಟೇಲ್ ಆಗ್ಲೇ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಏನೋ ನೆಪ ಮಾಡ್ಕೊಂಡು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಕ್ ಬಂದಿದ್ದ. ನಾವು ಕೋರ್ಟ್ ಮುಟ್ಟೋ ಅಷ್ಟರಲ್ಲಿ ನನ್ನ ಮೈಕೈ ಎಲ್ಲ ಅಜ್ಜಿ ಬಜ್ಜಿ ಆಗೋ ಇರುತ್ತೆ. ಅಮ್ಮ, ನಾವು ಆ ರೇವಣ್ಣನ ತರ ಮೋಟಾರ್ಲ್ಲ ಹೋಗ್ಬೇಕಿತ್ತು. ಆ ಮೋಟಾರ್ನಲ್ಲಿ ಯಾವ್ಯಾವ ಜಾತಿಯವ್ರು ಕೂತಿರ್ತಾರ, ಅವ್ರ ಜೊತೆ ಹೋದ್ರೆ ನಮಗೆ ಮೈಲ್ ಗೆಲ್ವೇನಾ? ನಾವ್ಯಾವ ಹೋಗಕ್ಕಾಗತ್ತೆ? ನೀನೇನೇ ಹೇಳಮ್ಮ, ಈ ಕೋರ್ಟ್ ವ್ಯವಹಾರದಲ್ಲಿ ತುಂಬಾ ಲಾಭ ಬರುದು ರೇವಣ್ಣಂಗೆ. ಅದ್ಯಾಗೋ? ಅವ್ನು ನೋಡ, ಮೋಟ್ರಲ್ಲೂ ಓಡಾಡ್ತಾನೆ, ಹೋಟ್ಲಿಗೆ ಹೋಗಿ ತಿಂಡಿನೂ ತಿಂತಾನೆ, ಮೇಲಿಂದ ಕೈ ಖರ್ಚಿಗೆ ದುಡ್ಡು ಕೊಡ್ತೀಯ. ನಿಮ್ಗೇನ್ರೋ ಕಮ್ಮಿ ಮಾಡಿದೀನಿ, ನೀವು ಹೋಟೆಲ್ ಹೋಗಿ ಮುಕ್ ಬರಲ್ವಾ? ಅದೆಲ್ಲ ಸರಿ, ಅದ್ರ ಮೇಲ್ ಖರ್ಚಿಗೆ ದುಡ್ಡು. ಈ ಕೋರ್ಟಲ್ ಕೇಸ್ ಒಂದ್ ಗೆಲ್ಲೋ, ನೀವ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಹೌದಾ? ನಿಜವಾಗ್ಲು? ಹ್ಞೂ ಕಣ. ಕೇಳ್ದಲ್ಲ ಸರಿಗ? ಆ ಹುರಿಟ್ಟಿನ ಡಬ್ಬ ಜೊತೆ ಆಟ ಆಡ್ಬೇಡ್ವಾ? ಕೈ ತಪ್ಪಿದ್ರೆ ಹುರಿಟ್ಟೆಲ್ಲ ಚೆಲ್ ಹೋಗುತ್ತೆ. ಆಮೇಲೆ ನಾ ಮನೆಗೆ ವಾಪಸ್ ಬರೋವರೆಗೂ ಉಪವಾಸನೇ ಇರ್ಬೇಕಾಗತ್ತೆ. ಈ ಕೋರ್ಟ್ ವ್ಯವಹಾರ ಶುರು ಆದ್ಮೇಲೆ ಮಡಿ ಗಿಡಿ ಎಲ್ಲ ಕಟ್ಟಿಟ್ಬಿಡು, ನಮ್ ಜೊತೆ ಹೋಟ್ಲಿಗೆ ಬಾ. ಅಲ್ಲಿ ಮಸಾಲೆ ದೋಸೆ, ಈರುಳ್ಳಿ ಬಜ್ಜಿ ತಿನ್ನು, ಅವಾಗ ಗೊತ್ತಾಗುತ್ತೆ ಅದ್ರ ಮಜಾ ಏನು ಅಂತ. ಸಾಕು ಸುಮ್ಮನಿರ. ಇಷ್ಟು ವರ್ಷ ಮಡಿ ಮಾಡ್ಕೊಂಡು ಬಂದು ಈ ಮುದಿ ವಯಸ್ಸಿನಲ್ಲಿ ಅದೆಲ್ಲ ತಿಂದು ಮೈಲ್ಗೆ ಮಾಡ್ಕೊಳ್ಳ. ಅಮ್ಮ, ನಿನ್ಗೆ ಸ್ವರ್ಗದಲ್ಲಿ ಒಂದ್ ಜಾಗ ಕಾಯಮ್ಮ ಅಂತ ತಿಳ್ಕೊಂಡಿದೀಯಾ? ಅರೆ, ಯಾರ ಮನೆಗಪ್ಪ ಗಾಡಿ ಬರ್ತಾ ಇದೆ? ಯಾವ ಲೌಡಿ ಮಗನ ಮನೆಗೋ, ನಿನಗೆ ಅಂತಗ. ಅರೆ, ನಂಜಿ ಬಂದ್ಲ ಮಾರಾಣಿ, ಒಳ್ಳೆ ಕೆಲ್ಸಕ್ಕೆ ಹೊರಟಾಗ್ಲೇ ಬರ್ಬೇಕಾ ಇವಳು? ಶಕನ ಚೆನ್ಗ ಬೀಗದ ಕೈ ತಗೊಂಡೋಗಿ ಅವಳ ಮುಂದೆ ಎಸ್ತ್ ಬಾ. ಏ ನಿಲ್ಸಪ್ಪ, ಸಿದ್ದಪ್ಪ, ಗಾಡಿ ನಿಲ್ಸು. ಗಾಡಿ ನಿಲ್ಸು, ನಿಲ್ಸು ನಿಲ್ಸು. ತಗ, ಮನೆ ಬೇಗ ದೇಸ್ಲು, ನಾವು ಕೋರ್ಟ್ಗೆ ಹೋಗ್ತಿದ್ವಿ. ಮಧ್ಯಾಹ್ನ ಊಟಕ್ಕೆ ಬರ್ತೀರಾ? ಕೋರ್ಟ್ ಕೆಲಸ ಅಂದ್ರೆ ಅದೇ ನಿನ್ ಶಾನ್ ಬೋಕೆ ಕೆಲಸ ಅನ್ಕಂಡಿ ಅಷ್ಟು ಬೇಗ ಬರಕ್ಕೆ? ರಾತ್ರಿ ಒಳಗೆ ಬರ್ತೀವಿ. ನಡೆಸಿದ ಪಾರ್ವತಿ, ಮಗು ನೋಡ್ಕೊಳೆ. ಅವ್ವ, ನಾನಿನ್ ಹೊಂಡ್ಲಾ? ನಾ ಬರ್ಲೇನ್ರವ? ಇರಪ್ಪ, ಊಟ ಮಾಡ್ಕೊಂಡು ಹೋಗು. ಮಗು ಇಲ್ಲಿ ಹುಳು ಹಾಕಿ ಊರ್ ಪಂಚಾಯತ್ಗೆ ಮಾಡಕ್ ಹೋದ್ಲೇನ? ಏ ಪಾರ್ವತಿ, ನಿಮ್ಮ ಅಮ್ಮ ಕಿವಿ ತಮಟೆ ಹೊಡೆದೋಗಿದ್ದೀನಿ. ಮಗು ಇಲ್ಲಿ ಹತ್ತ ದಾರ ಆಗ್ತಾ ಇದೆ, ನೀನ್ ಇಲ್ಲಿ ಕೂತ್ ತಪಸ್ ಮಾಡ್ತಾ ಇದೀಯಾ? ಮಗುಗ್ ಹಾಲು ಕೊಡ್ದೆ. ಹೋಗು, ಮೊದಲು ಕೊಟ್ಗೆ ಹಾಕು.
ಇಲ್ಲಿ ನೋಡು, ಬರೀ ಮಕ್ಕಳನ್ನ ಹೆತ್ತರಾಗ್ಲಿಲ್ಲ, ಅವನ್ನ ಚೆನ್ನಾಗಿ ಸಾಕಕ್ಕೂ ಕಲಿಬೇಕು. ಗೊತ್ತತ್ತೆ, ನೀವು 2 ಮಕ್ಕಳನ್ನ ಸಾಕಿದ್ದೀರಲ್ಲ, ಕಂಡಿದ್ದೀನಿ. ಮತ್ತೆ ಪೆಟ್ಟಿಗೆಯಲ್ಲಿದ್ದು ನನ್ನ ಒಡವೆ ತೆಗೆದ್ರ ಅತ್ತೆ? ತೆಗೆದೆ. ಯಾಕೆ ತೆಗೆದ್ರಿ? ಅಯ್ಯೋ, ಕೋರ್ಟ್ ಖರ್ಚಿಗೆ ಬೇಕಾಗಿತ್ತು, ತೆಗೆದೆ. ಏನೀಗ? ಆ ಒಡವೆಗಳನ್ನ ಅಪ್ಪಯ್ಯ ನಂಗೆ ಮದುವೆಯಲ್ಲಿ ಹಾಕಿದ್ದು. ಅದನ್ನ ಪಾರ್ವತಿಗೆ ಮದುವೆಯಲ್ಲಿ ಹಾಕ್ಬೇಕು ಅಂತ ಇಟ್ಕೊಂಡಿದ್ದೆ. ಓ, ಪಾರ್ವತಿ ಮದುವೆ ಏನು ನಾಳೆ ನಾಡಿದ್ರು ಮಾಡ್ತಿಲ್ಲ ತಾನೆ? ಅದಿನ್ನು 10-15 ವರ್ಷದ ಮಾತು. ಅಷ್ಟೊತ್ತಿಗೆ ಬೇರೆ ಒಡವೆ ಮಾಡ್ಸಿದ್ರ ಆಯ್ತು. ಆದ್ರೂ ನಾನೊಂದ್ ಮಾತು ಕೇಳ್ದೆ ನೀವ್ ನನ್ ಟ್ರಂಕ್ ಮುಟ್ಬಾರ್ದಿತ್ತತ್ತೆ. ಏನಂದಿ? ಲೇ ಚನ್ಗ, ನಿನ್ ಹೆಂಡತಿ ಮಾರಾಣಿ ರಾಜಾಜ್ಞೆ ಮಾಡ್ತಾ ಇದ್ದಾಳೆ, ಕೇಳಿಸ್ಕೊಳಪ್ಪ. ಲೇ ತಾಟ್ಗಿತ್ತಿ, ನಾನೇನು ನಿನ್ ಒಡವೆ ಮಾರಿ ಸ್ವಂತಕ್ಕೆ ಅರಮನೆ ಕಟ್ಟಿಸ್ಕೊಳ್ಳಿಲ್ಲ. ನಾ ಬಿದ್ದೋಗೋ ಮರ, ನನ್ಗೆ ಹಾಕಿವೆಲ್ಲ. ನಾಳೆ ಪಟೇಲಿಂದ ತೋಟ ಬಿಡಿಸ್ಕೊಂಡ್ರೆ ಅದ್ ಸಿಗೋದು ನಿನ್ ಮಕ್ಕಳಿಗೆ, ತಿಳ್ಕ. ನಿನ್ ಕೂಗಾಟ ಕೇಳ್ದವ್ರು ಯಾರು ನಾವೇ ನಿನ್ ಒಡವೆ ಎಲ್ಲ ಮಾರ್ಕೊಂಡ್ಬಿಟ್ವೆ ಅನ್ಕೋಬೇಕು. ನಾವು ತಗೊಂಡಿದ್ದು ನಿನ್ನ 4 ಬಾಳೆ 1 ಬೈತಲೆ ಬಟ್ಟು ಅಷ್ಟೇ. ಹಂಗಾದ್ರೆ ಕಾಸಿನ ಸರ ಏನಾಯ್ತು? ಕಾಸಿನ ಸರನ? ಕಾಸಿನ ಸರ ಹಾಕೊಂಡ್ ಮೆರಿಯಕ್ಕೆ ನನ್ ಮದ್ವೆ ನೋಡು. ಅಲ್ಲೇ ಎಲ್ಲ ಬಟ್ಟೆ ಸಂದಿ ಬಿದ್ದಿರ್ಬೇಕು, ಹುಡ್ಕೋ. ಹುಡುಕ್ದೆ, ಅಲ್ಲಿ ಎಲ್ಲೂ ಇಲ್ಲ. ಯಾರು ತಗೊಂಡಿಲ್ಲ ಅಂದ್ಮೇಲೆ ಅದ್ ಹೆಂಗ್ ಮಂಗ್ಮಾಯ ಆಗ್ಬಿಡುತ್ತೆ? ನೋಡಿ, ನಾ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನನ್ ಟ್ರಂಕ್ ಅಲ್ಲಿರೋ ಚಿನ್ನ ಗಿನ್ನಾನ್ ಯಾರಾದ್ರೂ ಮುಟ್ಟಿದ್ರೆ ನಾ ಸುಮ್ಮನೆ ಇರಲ್ಲ. ಈ ಮಾತು ನಿಮ್ಮೊಬ್ಬರಿಗೆ ಅಲ್ಲ, ಈ ಮನೇಲಿರೋ ಎಲ್ಲರಿಗೂ ಹೇಳಿದ್ದು. ಏನು ಇದು ಚಂದ್ಗ, ಇಷ್ಟು ದಿನ ಮಾತೆ ಬರ್ದೇ ಇರೋ ಮಳ್ಳಿ ಹಾಕಿದ್ಲು, ಈಗ ನೋಡಿದ್ರೆ ಚಂಡಿ ಆಗಾಡ್ತಾಳೆ. ಇವಳಿಗೂ ಏನಾರು ಸಾತು ಗಾಳಿ ಬೀಸ್ತಾ ಅಂತ? ಜನಕರು ಮಾತನಾಡಿದ್ದಾರೆ, ಮಗನಿಗೆ ಲಗ್ನ ಮಾಡೋಣ. ಇದ್ಯಾಕ್ ಬಂತಿ ಬ್ರಾಹ್ಮಣ? 7 ಮಂದಿ ಪುರೋಹಿತರುಗಳಿಂದ ಬಾಲಕರಿಗೆ ನಾಮಕರಣ. ರಾಜರಾಜ ಮಾರ್ತಂಡ ತೇಜ ಕಂಡಿರುವ ಚಕ್ರಾಧೀಶನಾಗಿರ್ತಕ್ಕಂಥ ಶ್ಯಾಮರಾಜನ ಸುಪುತ್ರನಾದ ಕಾಂಬೋಧ ರಾಜ ಧರ್ಮದ ಕಾಂಬೋಧಿ ಎಂಬ ಬಾಲ. ಚೆನ್ನಾಗಿರಾಯ್ರೆ. ಓ, ನುಗ್ಗಿಕೆರೆ ಬೀಗ್ರು ಬರ್ಬೇಕು. ಓ, ನಮಸ್ಕಾರ ತಾಯಿ. ಮನೆ ಒಡೆಯೋ ಬೀಜ ಬಿತ್ತು ಹೋಗಿದ್ರಲ್ಲ, ಅದು ಮೊಳಕೆ ಹೊಡೆದಿದ್ಯೋ ಇಲ್ವೋ ಅಂತ ನೋಡಕ್ ಬಂದ್ರಾ? ಅಯ್ಯೋ, ನಾನು ಯಾಕೆ ಮನೆ ಒಡೆಯೋ ಕೆಲಸ ಮಾಡಲಿ ತಾಯಿ? ಈ ಮನೆ ಉದ್ಧಾರ ಆಗ್ಲಿ ಅಂತಾರೆ ನಾನು ಯಾವಾಗ್ಲೂ ಬಯಸೋದು. ಇಲ್ಲಿ ನೋಡು, ಈ ನಸ್ಗುನ್ನಿ ಆಟ ಎಲ್ಲ ನನ್ನ ಹತ್ರ ಬೇಡ. ಮಗನ್ನು ಸೊಸೆನು ಬೇರೆ ಮಾಡಿದ್ದಾಯ್ತು, ಈಗ ತಾಯಿ ಮಗನು ದೂರ ಮಾಡ್ಬೇಕು ಅಂತ ಬಂದ್ಯಾ? ನೋಡಯ್ಯ, ಇದೇ ನೀನ್ ಸ್ಕೂಲ್ ಅಲ್ಲ. ಇಲ್ಲಿ ಯಾರು ನೀ ಹೇಳಿದ್ದಕ್ಕೆಲ್ಲ ಆಯ್ತು ಸಾ ಅಂತ ತಲೆ ಆಡಿಸ್ತಾ ಕೂತ್ಕೊಳ್ಳೋದಿಲ್ಲ. ಹೋಗೋಗ್, ಬಂದಾರಿಗೆ ಸುಂಕ ಇಲ್ಲ ಅಂತ ನಡೀತಿರು. ನಾನೇ ಅವ್ರನ್ನ ಬರಕ್ ಹೇಳಿದ್ದತ್ತೆ. ಯಾಕೆ? ಹಿರಿಯರಿಂದ ಬಂದ ಆಸ್ತಿನ ನಾವು ವ್ಯಾಜ್ಯ ಮಾಡ್ಕೊಂಡು ಕಳ್ಕೋಬಾರ್ದಲ್ವಾ? ಅದಕ್ಕೆ ನೀವು ಬಂದು ನಮ್ಮ ಅತ್ತೆಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ನಾನೇ ಕಾಗದ ಕಳಿಸ್ದೆ. ಬನ್ನಿ ಮಾವಯ್ಯ. ನೋಡಿ ತಾಯಿ,
ನೀವು ಸ್ವಲ್ಪ ವಿವೇಕದಿಂದ ನಡ್ಕೋಬೇಕು. ಪಟೇಲರ ಮೇಲೆ ಕೇಸ್ ಹಾಕೋಕೆ ಹೋಗಿ ಇದ್ದಾಸನು ಕೈ ಬಿಟ್ಟು ಹೋಗ್ಬಾರ್ದಲ್ಲ. ಆಸ್ತಿ ಯಾಕೆ ಕೈ ಬಿಟ್ಟು ಹೋಗುತ್ತೆ? ಆಸ್ತಿ ಕೈ ಬಿಟ್ಟು ಹೋಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗಬೇಕಾದ್ರೆ ನೀವು ಪಟೇಲ್ರಿಗೆ ಬರೆದು ಕೊಟ್ಟ ಪತ್ರ ನೋಡಬೇಕು. ಪತ್ರ ಬರ್ಕೊಟ್ಟು 10 ವರ್ಷದ ಮೇಲಾಯ್ತು. ಆ ಕಾಗದ ಚೂರ್ನ ಯಾರು ಎಷ್ಟು ದಿನ ಇಟ್ಕೊಂಡಿರ್ತಾರೆ? ಅದನ್ನ ಯಾವತ್ತೋ ಹೊರದು ಒಲೆಗೆ ಹಾಕಿದ್ದಾಯ್ತು. ಅಂದ್ರೆ ಅದು ಈಗ ನಿಮ್ಮ ಹತ್ರ ಇಲ್ವಾ? ಆ ಕಾಗದ ಚೂರು ಇಲ್ಲ, ಅದನ್ನ ಸುಟ್ಟು ಬೂದಿನೂ ಇಲ್ಲ. ಏನ್ ವಿಷಯ ಮಾವಯ್ಯ? ಅಲ್ಲ ತಾಯಿ, ಮತ್ತೆ ಯಾವ ಆಧಾರದ ಮೇಲೆ ಕೇಸ್ ಹಾಕ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವೇ? ಶಾನುಭೋಗ್ರೆ, ನಿಮಗೆ ಗೊತ್ತಾ? ರೀ ಮಾವಯ್ಯ ಏನೋ ಕೇಳ್ತಿದ್ದಾರೆ. ಪತ್ರ ಸುಟ್ಟು ಹಾಕಿದ್ರಂತಲ್ಲ, ಮತ್ತೆ ಯಾವ ಆಧಾರದ ಮೇಲೆ ಕೇಸ್ ಹಾಕಿದ್ರಿ? ಅಯ್ಯೋ ಅದು ಯಾವನಿಗೆ ಗೊತ್ತ್ರಿ. ನಿಮ್ಮನ್ನೊಂದು ಮಾತು ಕೇಳ. ಕೇಳಿ ಕೇಳಿ. ಒಂಚೂರು ತಂಬಾಕಿದ್ರೆ ಕೊಡ್ತೀರಾ? ನಾನು ತಂಬಾಕು ಹಾಕೋದಿಲ್ಲ. ಹಂಗಾದ್ರೆ ನಿಮ್ಗಾದ್ರ ಮಜಾನೇ ಗೊತ್ತಿಲ್ಲ. ಪತ್ರ ಓದಿದ್ದೀರಂತಲ್ಲ, ಅದರಲ್ಲಿ ಏನ್ ಬರೆದಿತ್ತು? ಅದೆಲ್ಲ ಯಾರಿಗ್ ಗೊತ್ತ್ರಿ? ನಮ್ ರೇವಣ್ಣಗಿಂತ ಕಾನೂನು ಗೊತ್ತಾ ನಿಮ್ಗೆ? ಅವನೇ ಕೇಸ್ ಗೆಲ್ಲುತ್ತೆ ಅಂತಿದ್ದಾನೆ, ನೀವು ಒಳ್ಳೆ ತರಲೆ ಮಾಡ್ತೀರಪ್ಪ. ನಾನು ತಂಬಾಕಿನ ಡಬ್ಬಿಲಿ ತಂಬಾಕಿರ್ಬೇಕು, ತಾಂಬ ಹೋಗು. ಅವ್ರೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಹೇಳಿ, ಆಮೇಲೆ ತಂಬಾಕು ಹಾಕಳಿ. ನನಗೆ ತಂಬಾಕು ಹಾಕ್ತಾಳೆ ಇದ್ರೆ ತಲೆನೇ ಓಡಲ್ಲ. ತಂಬಾಕು ಹಾಕೊಂಡ್ಬರ್ತಿದ್ದಾರೆ. ಈಗೇನ್ ಮಾಡೋದು ಮಾವಯ್ಯ? ನಿಮ್ಮೂರು ಪಟೇಲ ಎಂಥ ಮನುಷ್ಯ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಅವನ್ ಕೇಳಿದ್ರೆ ಪತ್ರ ತೋರಿಸ್ತಾನ? ಸರಿ, ಬನ್ನಿ, ನಾನು ಬರ್ತೀನಿ. ಹೋಗಿ ಕೇಳೋಣ. ತಂದೇರಪ್ಪ, ನೀನು ನಡಿ. ನೋಡವ್ವ, ಬೇರೆ ಯಾರು ಬಂದಿದ್ರು ಈ ಕಾಗದ ಮುಟ್ಟಿಸ್ತಿರ್ಲಿಲ್ಲ ಕಣವ. ಏನೋ ನೀನ್ ನಮ್ಮ ಮನೆ ಗಂಟ ಬಂದಿಯಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ತಗೊಳ್ಳಿ ಸಣ್ಣ, ನೀವೇ ಓದ್ ನೋಡ್ಕೊಂಡು. ಅಪ್ಪಣೆಯ ಕಬ್ಬನ್ ಗದ್ದೆ ಸುಟ್ಟಾಗ ರಿಜಿಸ್ಟ್ರಿ ಆಫೀಸಾಗ ಬರ್ತಿದ್ ಪತ್ರ ಇದು. ಗಂಗವಾರೇ ಎಬ್ಬೆಟ್ಟವ್ರೆ. ಇದ್ರಾಗ ಏನಾರ ತಗರ ಬಗರ ಐತೆ ಅಂದ್ರೆ ನಾನು ಆ ತೋಟ ವಾಪಸ್ ಕೊಡ್ತೀನಿ. ಪಟೇಲ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಜ, ಅದು ಪಿತ್ರಾರ್ಜಿತನೇ ಆಗಿರಲಿ ಮಣ್ಣೆ ಆಗಿರಲಿ, ಅಡ ಇಟ್ಟು ಸಾಲ ತಗೊಂಡಿಲ್ವಾ? ತಗೊಂಡು ಸಾಲ ವಾಪಸ್ ಕೊಡಬೇಡ ಅಂತ ಯಾವ ಜಡ್ಜಿನೂ ಹೇಳೋದಿಲ್ಲ. ಈಗ ಇದರಿಂದ ಪಾರಾಗೋದು ಹೆಂಗೆ? ಕೇಸ್ ಹೀಗೆ ಮುಂದುವರೆದ್ರೆ ತಲೆನೋವು ಬೋಳು, ಕಾಸು ಹಾಳು. ಅದರ ಬದಲು ರಾಜಿ ಮಾಡಿಕೊಂಡು ಕೇಸ್ ವಾಪಸ್ ತಗೊಳ್ಳೋದು ಲೇಸ್. ಪಟೇಲ್ರೇ, ದೊಡ್ಡ ಮನಸ್ಸು ಮಾಡಿ ನೀವು ಇದಕ್ಕೆ ಒಪ್ಕೋಬೇಕು. ನೋಡವ್ವ, ಕೇಸ್ ವಾಪಸ್ ತಗೋಬೇಕಾದ್ರೆ ಮೊದಲು ಬಡ್ಡಿ ಸಮೇತ ಅಸಲು ತೀರಿಸ್ಬಿಡಿ. ಅಸಲು 2000. ಇನ್ನ ಈ 12 ವರ್ಷಕ್ಕೆ ದುರ್ಗದ ಬಡ್ಡಿ ಅಂತ ಲೆಕ್ಕ ಹಾಕಿದ್ರು ಒಂದು 5000 ಆಯ್ತದೆ. ಇಷ್ಟಲ್ಲದೆ ಕೋರ್ಟ್ ಮೆಟ್ಲು ಬೇರೆ ಹತ್ತೀವ್ರಿ. ನಾನು ಲಾಯರಿಗೆ ಅದಕ್ಕೆ ಇದಕ್ಕೆ ಅಂತ 1000 ಕೊಟ್ಕೊಂತೀವ್ರಿ, ಅದನ್ನೂ ಕೊಡ್ಬೇಕಾಯ್ತದೆ. ಎಲ್ಲ ಸೇರಿ 7-8 ಸಾವಿರ ಆಗತ್ತಲ್ಲ ಪಟೇಲ್ರೆ?
ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ? ಯಾವ್ದೊಂದು ಬಿಡಕ್ಕಾಯ್ತದ ನೀನೇ ಹೇಳವ. ವಸೂಲ್ ಬಿಡಕ್ಕಾಯ್ತದ? ಕೋಲ್ಡ್ ಕಚ್ ಬಿಡಕ್ಕಾಯ್ತದ? ಇನ್ನ ಬಡ್ಡಿ ಬಡ್ಡಿ ಆಗ್ಬೇಕಾರೆ ಹೊಸಿ ಕಟಾಯಿಸ್ಕತ್ತೀನಿ ಆಯ್ತದ? ನಂಜಮ್ಮ, ಹಳೆ ಸಾಲದ ಲೆಕ್ಕ ಈಗ ತೆಗೆಯೋದು ಬೇಡ. ಕೋರ್ಟ್ ಖರ್ಚಿನಲ್ಲಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿ ಕೇಸ್ ಹಿಂದಕ್ಕೆ ತಗೊಳ್ಳೋಣ. ಹಂಗ್ ಮಾಡೋದೇ ಸರಿ ಅಂತ ಕಾಣ್ತಿಲ್ಲ. ಏನೇ ಕತ್ತೆ ಬೋಸುಡಿ, ನಾ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ವಾಪಸ್ ತಗೋದ ಬೆಚ್ಚತಾ ಇದೆಯಾ? ನಾಚಿಕೆ ಇರೋದಿಲ್ಲ ನಿನ್ಗೆ? ಅವ್ಳನ್ನೇನು ಅನ್ಬೇಡಿ. ನೋಡಿ, ನನ್ನ ಮಾತು ಕೇಳಿ. ಕೋರ್ಟ್ ಕಟಕಟೆ ಹತ್ತಿದ್ರೆ ಹಾಳಾಗಿ ಹೋಗ್ಬಿಡ್ತೀರ. ಏ ಮೇಷ್ಟ, ನಿನ್ಗೆ ಯಾರ ಕೊಟ್ರು ಈ ಪಾರ್ಪತ್ತೆನ? ಬಾಯಿ ಮುಚ್ಕೊಂಡು ಕೂತ್ಕ. ಏನಲ್ಲಿ ನಾಯಿ ಮುಂಡೆ ಮಗನೇ, ಆಗ ಮೋಸ ಮಾಡಿ ನನ್ನ ತೋಟ ಕಿತ್ಕೊಂಡಿ, ಈಗ ಕತೆ ಕಟ್ಟಿ ನನ್ ಗದ್ದೆ ಹೊಡಿಯಕ್ ನೋಡ್ತಾ ಇದ್ಯಾ? ನಾನ್ ಈ ಸರಿ ಮೋಸ ಹೋಗೋದಿಲ್ಲ. ಈಗ ನಂಗೆ ಎಲ್ಲಾ ಪಾಯಿಂಟ್ ಎಲ್ಲ ಗೊತ್ತಾಗಿದೆ. ತಿಳ್ಕೊಳ್ಳೆ ಬ್ಯಾವರ್ಸಿ ನನ್ ಮಗನೇ. ನೋಡಿದ್ರ? ನೋಡಿ ಸ್ವಾಮಿ, ನೋಡಿ, ಅವಮ್ಮಂಗೆ ಸಡಕ್ಕಿರ್ಬೇಕಾದ್ರೆ ನಾಯಿ ಯಾಕೆ ಸುಮ್ಕಿರ್ಬೇಕು? ಅವಮ್ಮನ್ ಬಾಯಾಗ ಬರೋ ಬೋಗ್ಲ ನೋಡಿ. ನಾಯಿ ಮುಂಡೆ ಮಗ ಅಂದ್ರು, ಬೇವಾರ್ಸಿ ಇಂದ್ರು, ಬಿಗಿನಾಸಿ ಸೂಳ ಮಗ ಅಂದ್ರು. ಏ ಪಟೇಲ, ಸುಳ್ಳು ಯಾಕೋ ಬೊಗಳ್ತಿ? ನಾನೆಲ್ಲ ಹಂಗಂದೆ? ಅದೊಂದು ಮರ್ತೇ ಬಿಟ್ಟಿದ್ನಲ್ಲೋ. ಈಗ ಹೇಳ್ತೀನಿ ಕೇಳು, ನೀನೊಬ್ಬ ಬಿಕನಾಸಿ ಸೂಳೆ ಮಗ. ಏ ಅದ್ಯಾಕೆ ಹಾಗೆ ಗೊಂಗವ್ವ ಅಂತ ಗುಟ್ಟು ಹಾಕ್ತೆ? ಧೈರ್ಯ ಇದ್ರೆ ಕೋರ್ಟ್ನಲ್ಲಿ ಎದುರಿಸು. ನಿನ್ ಕೈಯಿಂದ ತ್ವಾಟ ಕಿತ್ಕೊಳ್ತಿದ್ರೆ ಕೇಳು. ಪಟೇಲ್ರಿ, ಸಮಾಧಾನ ಮಾಡ್ಕೊಡಿ. ಈ ಅಮ್ಮ ನನ್ನೇ ಬೈತಾಳ? ಈ ಮುದ್ಕಿನ ಬೀದಿಯ ತಿರ್ತ ಎತ್ಕೊಂಡು ತಿರುವಂಗ್ ಮಾಡದೆ ಹೋದ್ರೆ ನನ್ನ ಹೆಸರು ಪಟೇಲ್ ಶಿವೇಗೌಡ ಅಲ್ಲ. ಆ ಅಮ್ಮ ಒಂದ್ ಕೇಸ್ ಹಾಕಿದ್ರೆ ನಾನು 4 ಕೇಸ್ ಹಾಕ್ತೀನಿ. 12 ವರ್ಷದಿಂದ ಬಿರ್ಕಾಸ್ ಬಡ್ಡಿ ಕೊಟ್ಟಿಲ್ಲ, ಕೊಡ್ಸ್ಕೊಡಿ ಅಂತ. ನೋಡವ, ಮಾತುಕತೆ ಇನ್ ಮುಗೀತು. ನೀವಿನ್ ಓಡಿ. ಯಾಕಳ ಈ ಬೇಂಚು ಕಂಬಳಿ ಎಲ್ಲ ತಗೊಂಡೋಗಿ ಗುಡ್ಲಾಗ ಬರಲ್ಲ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು. ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವ